2-3 ವರ್ಷ ಹಿಂದ ಸ್ಟಾಕ್ ಮಾರ್ಕೆಟ್ನ್ಯಾಗ ಭಾಳ ಇನ್ವೆಸ್ಟರ್ ಭಾಳ ರೊಕ್ಕನ ಸೋಲಾರ್ ಸೆಕ್ಟರ್ದು ಸ್ಟಾಕ್ಗಳ್ನ್ಯಾಗ ಹೂಡಿಕೆ ಮಾಡಿರ. ಹೂಡಿಕೆ ಮಾಡೋ ಹಿಂದ ಮೇನ್ ರೀಸನ್ ಏನಿತ್ತಂತಂದ್ರ ಸೋಲಾರ್ ಸೆಕ್ಟರ್ದು ಸ್ಟಾಕ್ಗಳ ಫ್ಯೂಚರ್ನ್ಯಾಗ ಚಲೋ ರಿಟರ್ನ್ ಕೊಡ್ಬೋದು, ಮಲ್ಟಿ ಬ್ಯಾಗರ್ ರಿಟರ್ನ್ ಕೊಡ್ಬೋದು ಅನ್ನೋ ಕಾರಣದಿಂದ ಭಾಳ ಹೂಡಿಕೆದಾರರ ಭಾಳ ರೊಕ್ಕನ ಹೂಡಿಕೆ ಮಾಡಿರ. ಆದ್ರೆ ವೀಕ್ಷಕರೇ, ಈಗ ಸೋಲಾರ್ ಸೆಕ್ಟರ್ದು ಸ್ಟಾಕ್ಗಳದ ಪರಿಸ್ಥಿತಿ ಯಾವ ಥರ ಆಗೈತೆ ಅಂತಂದ್ರೆ ಮಲ್ಟಿ ಬ್ಯಾಗರ್ ರಿಟರ್ನ್ ಕೊಡೋದು ಬಿಡ್ರಿ, ಇದ್ದಿದ್ದ ರಿಟರ್ನನ್ನು ಪಾಸಿಟಿವ್ನಾಗ ಕೊಡುವಲ್ಲು, ನೆಗೆಟಿವ್ನಾಗ ರಿಟರ್ನ್ನ ಕೊಡತ್ತವ. ಇದೊಂದು ಡೇಟಾ ಐತಿ. ಈ ಡೇಟಾ ಮುಖಾಂತರ ತಿಳ್ಕೊಳ್ಳೋನು. ಈ ಡೇಟಾನಾಗ ಕೆಲವೊಂದು ಸೋಲಾರ್ ಕಂಪ್ನಿಗಳು ಅಥವಾ ರಿನ್ಯೂಬಲ್ ಸೆಕ್ಟರ್ದು ಕಂಪ್ನಿಗಳದ್ದು ಒಂದು ವರ್ಷದ ಪರ್ಫಾರ್ಮೆನ್ಸ್ ಐತಿ. ನೋಡ್ಬೋದು, ಅಡಾನಿ ಗ್ರೀನ್ ಎನರ್ಜಿ ಒಂದು ವರ್ಷನ ವೀಕ್ಷಕರೇ ಇನ್ವೆಸ್ಟರ್ಸ್ಗ -6.85% ಇದ ನೆಗೆಟಿವ್ ರಿಟರ್ನ್ ಕೊಟ್ಟೈತ್ರಿ. ಟಾಟಾ ಪವರ್ದನ್ನು ಪರಿಸ್ಥಿತಿ ಅದ ಥರ ಐತಿ. ಟಾಟಾ ಪವರ್ನ ಒಂದು ವರ್ಷನಾಗ ಮಲ್ಟಿ ಬ್ಯಾಗರ್ ರಿಟರ್ನ್ ಕೊಡೋದು ಬಿಡ್ರಿ, ಇದ್ದಿದ್ದ ರಿಟರ್ನ್ ನೆಗೆಟಿವ್ನಾಗ ಕೊಟ್ಟೈತಿ. ನೋಡ್ಬೋದು 3.53% ಇದ ನೆಗೆಟಿವ್ ರಿಟರ್ನ್ ಟಾಟಾ ಪವರ್ ಕೊಟ್ಟೈತಿ. ಅದೇ ಥರ NTPC ದನ್ನು ಪರಿಸ್ಥಿತಿ ಐತಿ. NTPCನು 1.74% ನೆಗೆಟಿವ್ ರಿಟರ್ನ್ ಕೊಟ್ಟೈತಿ. ಬೋರೋಸಿಲ್ ರಿನ್ಯೂಬಲ್ ಸ್ಟಾಕ್ ಪರಿಸ್ಥಿತಿನೂ ಅದೇ ಥರ ಐತಿ. 3% ನೆಗೆಟಿವ್ ರಿಟರ್ನ್ ಒಂದು ವರ್ಷನಾಗ ಈ ಕಂಪ್ನಿನ ಕೊಟ್ಟೈತಿ. KPI ಗ್ರೀನ್ ಎನರ್ಜಿ ಒಂದು ವರ್ಷನಾಗ -24%ಗಿಂತನೂ ಹೆಚ್ಚು ವೀಕ್ಷಕರ ರಿಟರ್ನ್ ನೆಗೆಟಿವ್ನಾಗ ಕೊಟ್ಟೈತೆ ಅಂತ ನಾವು ಅನ್ಬೋದ. ವಿಕ್ರಮ್ ಸೋಲಾರ್ ಏನ್ ಕಂಪ್ನಿ ಐತಿ ಅದು ಸಹನು ಒಂದು ವರ್ಷನಾಗ 32%ಗಿಂತನೂ ಹೆಚ್ಚು ಬಿದ್ದೈತಿ. ಸುಜ್ಲಾನ್ ಎನರ್ಜಿ 14%ಗಿಂತ ಹೆಚ್ಚು ಒಂದು ವರ್ಷನಾಗ ಬಿದ್ದೈತಿ. ಮತ್ತು ನಾವು ಲಾಸ್ಟ್ HSPC ಪರಿಸ್ಥಿತಿ ನೋಡ್ರ ಅದ್ರದನ್ನು ನೋಡ್ಬೋದು. ಪರಿಸ್ಥಿತಿ 3.94% ನೆಗೆಟಿವ್ ರಿಟರ್ನ್ ಹೂಡಿಕೆದಾರರಿಗೆ ಒಂದು ವರ್ಷನ ಕೊಟ್ಟೈತೆ ಅಂತ ನಾವು ಅನ್ಬೋದು. ಕೆಲವೊಂದು ಪಾಸಿಟಿವ್ನಾಗೂ ರಿಟರ್ನ್ ಕೊಟ್ಟವ. ಹತ್ರ ಮೇನ್ ವಾರಿ ರಿನ್ಯೂಬಲ್ ಟೆಕ್ನಾಲಜಿ ಇದು ನೋಡ್ಬೋದು, ಒಂದು ವರ್ಷನಾಗ 10% ಹೆಚ್ಚು ರಿಟರ್ನ್ ಹೂಡಿಕೆದಾರ ಕೊಟ್ಟೈತೆ ಅಂತ ನಾವು ಅನ್ಬೋದು. ಬಟ್ ಮ್ಯಾಕ್ಸಿಮಮ್ ಸೋಲಾರ್ ಸೆಕ್ಟರ್ದು ಎಲ್ಲ ಸ್ಟಾಕ್ಗಳು ವೀಕ್ಷಕರೇ ಇನ್ವೆಸ್ಟರ್ಸ್ಗೆ ನೆಗೆಟಿವ್ನ ರಿಟರ್ನ್ ಕೊಟ್ಟಾವಂತ ನಾವು ಅನ್ಬೋದು. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವು ಎದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತಂದ್ರೆ, ಏನು ಈ ಸೆಕ್ಟರ್ನಾಗ ಗ್ರೋತ್ ಭಾಳ ಐತಿ, ಈ ಸೆಕ್ಟರ್ನಾಗ ಭಾಳ ರೊಕ್ಕ ಆಗ್ತೈತೆ ಅಂತ ಎಲ್ಲ ಇನ್ವೆಸ್ಟರ್ಸ್ಗೆ ಅನ್ಸಿತ್ತ. ಆ ಸೆಕ್ಟರ್ನಾಗ ಫುಲ್ ಗ್ರೋತ್ ಆಗೋದು ಬಿಡ್ರಿ, ಇದ್ದಿದ್ದು ಚಲೋ ರಿಟರ್ನ್ ಏನು 15-20% ರಿಟರ್ನ್ ಅಂತೇವೆ, ಆ ರಿಟರ್ನನ್ನು ಯಾಕೆ ಸಿಗುವತ್ತ, ಯಾಕೆ ನೆಗೆಟಿವ್ನಾಗ ರಿಟರ್ನ್ ಸಿಗತೈತಿ, ಅದರಿಂದ ಮೇನ್ ರೀಸನ್ ಏನಂತ ಈಗ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಒಂದೇ ಮೇನ್ ರೀಸನ್ ಏನಂತಂದ್ರೆ ಈ ಸೆಕ್ಟರ್ನಾಗ ಭಾಳ ಕಾಂಪಿಟೇಷನ್ ಆಗೈತೆ ಅಂತ ನಾವು ಅನ್ಬೋದು. ನೋಡಿರ್ಬೋದು ನೀವು, ಇದೇನು ಸೋಲಾರ್ ಥೀಮ್ ಸ್ಟಾರ್ಟ್ ಆಗಿತ್ತು, ಏನು ಇದು ಸೋಲಾರ್ ಬೂಮ್ ಸ್ಟಾರ್ಟ್ ಆಗಿತ್ತು 2020ನಾಗ 21-22 ಏನು ಸ್ಟಾರ್ಟ್ ಆಗಿತ್ತು. ಅವಾಗ ಸೋಲಾರ್ದ ಡಿಮಾಂಡ್ ಭಾಳ ಹೆಚ್ಚಾಗಿತ್ತು ರೀ ಮಾರ್ಕೆಟಾಗ. ಅತ್ರಾಗ್ರೆ ಭಾರತ್ನಾಗ ಗೌರ್ಮೆಂಟನ್ನು ಭಾಳ ಸಪೋರ್ಟ್ ಮಾಡತ್ತಿತ್ತು. ಅದ ಕಾರಣ ಡಿಮಾಂಡ್ ಭಾಳ ಹೆಚ್ಚಾಗಿತ್ತು. ಮತ್ತು ಸ್ಟಾಕ್ ಮಾರ್ಕೆಟ್ನೇ ಆಗಲಿ ಅಥವಾ ಕೆಲವೊಂದು ಕಂಪ್ನಿಗಳು ಅಷ್ಟನ್ನ ಸೋಲಾರ್ ರಿಲೇಟೆಡ್ ಕೆಲಸ ಮಾಡ್ತಿದ್ದು ಭಾರತ್ನಾಗ. ಬಟ್ ಬರ್ಬರ್ತಾ ಈ ಸೆಕ್ಟರ್ನಾಗ ರೊಕ್ಕ ಭಾಳ ಐತಿ, ಈ ಸೆಕ್ಟರ್ನಾಗ ಗ್ರೋತ್ ಭಾಳ ಐತೆ ಅನ್ನೋ ಕಾರಣದಿಂದ ಭಾಳ ಜನರ ಭಾಳ ಸೋಲಾರ್ ಕಂಪ್ನಿಗಳನ್ನು ವೀಕ್ಷಕರೇ ತೆಗೆದ್ರ. ಅದ ಕಾರಣ ಭಾಳ ಕಂಪ್ನಿಗಳು ಆಗಿದ್ದ ಕಾರಣ ಮಾರ್ಜಿನ್ನಾಗ ಇಫೆಕ್ಟ್ ಆತ. ಮತ್ತು ಭಾಳ ಕಂಪ್ನಿಗಳು ಅದು ಭಾಳ ಸೋಲಾರ್ ಪ್ಯಾನೆಲ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ, ಬಟ್ ಅಷ್ಟು ಡಿಮಾಂಡ್ ವೀಕ್ಷಕರೇ ಬರಲಿಲ್ಲ. ಆ ಒಂದು ಕಾರಣದಿಂದನೂ ಸೋಲಾರ್ ಸೆಕ್ಟರ್ದು ಸ್ಟಾಕ್ಗಳ ಪರಿಸ್ಥಿತಿ ಈ ಥರ ಆಗೈತೆ ಅಂತ ನಾವು ಅನ್ಬೋದು, ಕಾಂಪಿಟೇಷನ್ ಹೆಚ್ಚಾಗಿದ್ದ ಕಾರಣ. ಎರಡನೇ ರೀಸನ್ ಏನಂತಂದ್ರೆ ವೀಕ್ಷಕರೇ ಹೈ ವ್ಯಾಲ್ಯೂಯೇಷನ್. ಸೋಲಾರ್ ಸೆಕ್ಟರ್ನಾಗ ಯಾವ್ಯಾವ ಕಂಪ್ನಿಗಳಿದಾವ ಭಾಳ ಹೈ ವ್ಯಾಲ್ಯೂಯೇಷನ್ ಮ್ಯಾಗ ಟ್ರೇಡ್ ಆಗತ್ತಿದ್ದು, ಅದರದನ ಪರಿಣಾಮ ಸ್ಟಾಕ್ಗಳದ ಪ್ರೈಸ್ ಮ್ಯಾಗ ಕಾಣಿತಂತ ನಾವು ಅನ್ಬೋದು. ನೋಡ್ಬೋದ ಈ ಮುಖಾಂತರ ನಮ್ಗೆ ಗೊತ್ತಾಗ್ತೈತಿ. ಏನಿದು KPI ಗ್ರೀನ್ ಎನರ್ಜಿ ಕಂಪ್ನಿ ಐತಿ, ಇತರದ್ದು ವೀಕ್ಷಕರೇ PE ನಾವು ನೋಡ್ರ 70-72 PE ಮ್ಯಾಗ ಟ್ರೇಡ್ ಆಗ್ತಿತ್ತು. ಈಗ ನೋಡ್ಬೋದ 20 PE ಬಂದೈತಿ. ಮೊದಲು ಭಾಳ ವ್ಯಾಲ್ಯೂಯೇಷನ್ ಮ್ಯಾಗ ಟ್ರೇಡ್ ಆಗ್ತಿತ್ತ. ಯಾವ ವ್ಯಾಲ್ಯೂಯೇಷನ್ ಮ್ಯಾಗ ಇತ್ತು ಅಷ್ಟು ವ್ಯಾಲ್ಯೂಯೇಷನ್ ಪ್ರಕಾರ ಕಂಪ್ನಿದ ಅರ್ನಿಂಗ್ಸ್ ಬರಲಿಲ್ಲ. ಅದು ಒಂದು ಕಾರಣದಿಂದ ಸ್ಟಾಕದ ಪ್ರೈಸ್ ಈ ಥರ ಕುಸಿಯತೈತೆ ಅಂತ ನಾವು ಅನ್ಬೋದು. ಅದೇ ಥರ ಅಡಾನಿ ಗ್ರೀನ್ ಅದು ರೀ, ಅಡಾನಿ ಗ್ರೀನ್ ಅದು ನಾವು ನೋಡ್ರ PE 1075 PE ಅದ್ರ ಮ್ಯಾಗ ಅದು ಟ್ರೇಡ್ ಮಾಡ್ತಿತ್ತ. ಅದ್ರದನ್ನು ನೋಡ್ಬೋದು ಈಗ 74 ಬಂದೈತಿ. ಅದ ಕಾರಣ PE ಹೆಚ್ಚಿತ್ತು, ಮೊದಲ ವ್ಯಾಲ್ಯೂಯೇಷನ್ ಭಾಳ ಹೆಚ್ಚಿತ್ತು. ಅದ್ರ ಪ್ರಕಾರ ಕಂಪ್ನಿಗಳು ವೀಕ್ಷಕರೇ ಪರ್ಫಾರ್ಮ್ ಮಾಡಲಿಲ್ಲ. ಅದರದನ್ನ ಪರಿಣಾಮ ನಮ್ಗೆ ಸ್ಟಾಕ್ಗಳದ ಪ್ರೈಸ್ ಮ್ಯಾಗ ಈಗ ಕಾಣತೈತೆ ಅಂತ ನಾವು ಅನ್ಬೋದು. NTPCನೂ ನೋಡ್ಬೋದು 200-240 PE ಮ್ಯಾಗ ಟ್ರೇಡ್ ಆಗ್ತಿತ್ತು. ಈಗ ಅದು ಸಹ 132 PE ಬಂದೈತಿ. ವಿಕ್ರಮ್ ಸೋಲಾರ್ ನೋಡ್ರ ಅದ್ರದನ್ನು ಅದೇ ಥರ ಐತ್ರಿ ಪರಿಸ್ಥಿತಿ. 80 PE ಅದು ಟ್ರೇಡ್ ಮಾಡ್ತಿತ್ತ. ಈಗ ನೋಡ್ಬೋದು 50 PE ಸುಮಾರು ಟ್ರೇಡ್ ಮಾಡತೈತಿ. ಸುಜ್ಲಾನ್ ಎನರ್ಜಿನೂ ನೋಡ್ಬೋದು ನೀವು 150-140 PE ಟ್ರೇಡ್ ಆಗ್ತಿತ್ತ. ಈಗ ನೋಡ್ಬೋದು 22 PE ಟ್ರೇಡ್ ಆಗತೈತಿ. ಮೂರನೇ ರೀಸನ್ ಏನಂತಂದ್ರೆ ಮಾರ್ಜಿನ್ನಾಗ ಒತ್ತಡವನ್ನು ಕಾಣಿತ. ವೀಕ್ಷಕರೇ, ಯಾವಾಗೂ ಒಂದು ಸೋಲಾರ್ ಪ್ಯಾನಲನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಂದ್ರೆ ಅದ್ರಾಗ ಬೆಳ್ಳಿಯನ್ನು ಬಳಸ್ತಾರ. ಬೆಳ್ಳಿದ ಪ್ರೈಸ್ ಈಗ ರೀಸೆಂಟಾಗಿನ ಯಾವ ಥರ ಇರತೈತೆ ಅಂತ ನೀವು ನೋಡಿರ್ಬೋದು. ನಿನ್ನೆನ ವೀಕ್ಷಕರೇ ಬೆಳ್ಳಿ 1 kg ಪ್ರೈಸ್ 2,50,000 ಟಚ್ ಮಾಡಿತ್ರಿ. ಬೆಳ್ಳಿದ ಪ್ರೈಸ್ ರೀಸೆಂಟ್ದಾಗನ ಈ ಥರ ಏರಿದ್ರಿಂದನೂ ಇವ್ರದ್ದು ಮಾರ್ಜಿನ್ಗಳ ಮ್ಯಾಗ ಇಫೆಕ್ಟ್ ಕಾಣಿತ. ಅದ ಕಾರಣ ಸ್ಟಾಕದ ಪ್ರೈಸ್ ಈ ಥರ ಕುಸಿಯತೈತೆ ಅಂತ ನಾವು ಅನ್ಬೋದು. ಮತ್ತು ನಾವು ನಾಲ್ಕನೇ ರೀಸನ್ ನೋಡ್ರ, ನಾಲ್ಕನೇ ರೀಸನ್ ವೀಕ್ಷಕರೇ ಗೌರ್ಮೆಂಟಿದ್ದು ಪಾಲಿಸಿಗಳು.
ಸರ್ಕಾರ ಸೋಲಾರ್ ಸೆಕ್ಟರ್ ಅನ್ನ ಬೂಸ್ಟ್ ಮಾಡೋ ಸಂಬಂಧ ಹಲವಾರು ಪಾಲಿಸಿಗಳನ್ನ ತಂತ. ಅದ್ರಾಗ ಮೇನ್ ವೀಕ್ಷಕರೇ ಪಾಲಿಸಿ PM ಸೂರ್ಯ ಘರ್ ಬಿಜ್ಲಿ ಯೋಜನಾ ಅಂತ ಗೌರ್ಮೆಂಟ್ ತಂತ, ಭಾರತದ ಸರ್ಕಾರ ತಂತ. ಅದೇನ್ ಸ್ಕೀಮ್ ತಂತ ಗೌರ್ಮೆಂಟ್, ಆ ಸ್ಕೀಮ್ ತರಾನ ಸೋಲಾರ್ ಸೆಕ್ಟರ್ದು ಸ್ಟಾಕ್ಗಳು ಭಾಳ ಏರಾಕ್ ಸ್ಟಾರ್ಟ್ ಆದವು ರೀ. ಬಟ್ ವೀಕ್ಷಕರ ಸ್ಕೀಮದೇನು ಅನುಮಾನ ಹಚ್ಚಿರೆಲ್ಲಾರು, ಆ ಥರ ಬೆಳಿಬೋದಾ, ಆ ಥರ ರೆವೆನ್ಯೂ ಅನ್ನ ಸೋಲಾರ್ ಸೆಕ್ಟರ್ದು ಸ್ಟಾಕ್ಗಳಿಗೆ ಈ ಸ್ಕೀಮ್ ತಂದು ಕೊಡ್ಬೋದಾ, ಹಂಗೇನೇನು ಆಸೆಗಳಿದ್ದು ಅವೆಲ್ಲ ಆಸೆಗಳು ನಿರಾಸೆ ಆದವು ಅಂತ ನಾವು ಅನ್ಬೋದು. ಏನು ಗೌರ್ಮೆಂಟ್ ವೀಕ್ಷಕರು ಈ ಸ್ಕೀಮ್ ತಂದಿತ್ತ, ಸ್ಕೀಮ್ ರೇ ಭಾಳ ಚಲೋ ಇತ್ತು, ಯೋಜನೆ ಭಾಳ ಚಲೋ ಇತ್ತು. ಬಟ್ ಎತ್ತರ ಪ್ರಕಾರ ಇತ್ತು ಎಲ್ಲ ಜನರ ಕಡೆ ಮುಟ್ಟಬೇಕಾಗಿತ್ತು. ಯಾವ ಥರ ಈ ಸ್ಕೀಮ್ ಬೆಳಿಬೇಕಾಗಿತ್ತು ಆ ಥರ ಬೆಳಿಲಿಲ್ಲ. ಭಾಳ ಸ್ಲೋನಾಗ ವೀಕ್ಷಕರು ಈ ಸ್ಕೀಮ್ ಬೆಳೆಯತೈತಂತ ನಾವು ಅನ್ಬೋದು. ಅದ್ರದನ್ನು ನೆಗೆಟಿವ್ ಪರಿಣಾಮ ಸೋಲಾರ್ದು ಇವೆಲ್ಲ ಸ್ಟಾಕ್ಗಳ ಮ್ಯಾಗ ಕಾಣತೈತಿ. ಅದ ಕಾರಣನೂ ಇವು ಸ್ಟಾಕ್ಗಳು ಈ ಥರ ಕುಸಿಯತ್ತವಂತ ನಾವು ಅನ್ಬೋದು. ಮತ್ತು 5ನೇ ರೀಸನ್ ಏನಂತಂದ್ರೆ ಈಗ ಬಡ್ಡಿ ದರ ಈಗ ಬರ್ತಾ ಅರ್ಬ್ಯಾಗ ಕಡಿಮೆ ಮಾಡ್ಕೊಂಬರತೈತಿ. ಆದ್ರೂ ವೀಕ್ಷಕರು ಯಾವ ಥರ ಈ ಸೆಕ್ಟರ್ನಾಗ ಇರೋ ಕಂಪ್ನಿಗಳಿಗೆ ಅನುಮಾನ ಐತೆ ಅಷ್ಟಿನ ಬಡ್ಡಿನ ಕಡಿಮೆ ಆಗಿಲ್ಲ. ಬಡ್ಡಿ ದರ ಯಾಕೆ ಸೋಲಾರ್ ಕಂಪ್ನಿಗಳಿಗೆ ಇಫೆಕ್ಟ್ ಆಗ್ತೈತೆ ಅಂತಂದ್ರೆ, ಒಂದು ಸೋಲಾರ್ ಕಂಪ್ನಿ ನಡೆಸ್ಬೇಕಂತಂದ್ರೆ ಭಾಳ ಸಾಲ ಬೇಕ್ರಿ, ಭಾಳ ರೊಕ್ಕ ಬೇಕು. ನೀವು ನೋಡಿರ್ಬೋದು ಎಲ್ಲ ಆಲ್ಮೋಸ್ಟ್ ಇವು ರಿನ್ಯೂವಬಲ್ ಎನರ್ಜಿ ಕಂಪ್ನಿಗಳಾಗಲಿ ಮತ್ತು ಇವು ಸೋಲಾರ್ ಕಂಪ್ನಿಗಳಂತೆ ಅವ್ರದ್ದು ನೀವು ಸಾಲವನ್ನು ನೋಡ್ರಿ, ಭಾಳ ಸಾಲ ಇರ್ತೈತಿ, ಭಾಳ ಕ್ಯಾಪಿಟಲ್ದ ಅವಶ್ಯಕತೆ ಇರ್ತೈತಿ. ಅದ ಕಾರಣ ಬಡ್ಡಿ ಹೆಚ್ಚಿರೋ ಕಾರಣ ಇವ್ರಿಗೆ ಭಾಳ ತುಟ್ಟಿಲೆ ಸಾಲ ಬೀಳತೈತಿ. ಆ ಒಂದು ಕಾರಣದಿಂದನೂ ಸ್ಟಾಕ್ ಪ್ರೈಸ್ ಈ ಥರ ಕುಸಿಯತೈತೆ ಅಂತ ನಾವು ಅನ್ಬೋದು. ಮತ್ತು ಲಾಸ್ಟ್ ರೀಸನ್ ಏನಂತಂದ್ರೆ ಚೀನಾ ಕಂಪ್ನಿಗಳು ಭಾಳ ಕಡಿಮೆ ಬೆಲೆನ್ಯಾಗ ಭಾಳ ಸೋಲಾರನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಜಗತ್ತಿಗೆ ಎಲ್ಲ ವೀಕ್ಷಕರ ಎಕ್ಸ್ಪೋರ್ಟ್ ಮಾಡತ್ತಾವ. ಅದ ಕಾರಣ ಭಾರತದ ಕಂಪ್ನಿದು ಸೋಲಾರ್ ಪ್ಯಾನಲ್ಗಳು ಯಾರು ಹೆಚ್ಚು ಬಾಯ್ ಮಾಡವಲ್ರ, ಚೈನೀಸ್ ಕಂಪ್ನಿಗಳದನ್ನ ಭಾಳ ಬಾಯ್ ಮಾಡತ್ತಾರ ಅಂತ ನಾವು ಅನ್ಬೋದು. ಆ ಒಂದು ಕಾರಣದಿಂದನೂ ಇವೆಲ್ಲ ಕಂಪ್ನಿಗಳದ ಸೇಲ್ಸ್ ಮ್ಯಾಗ ಕೆಟ್ಟ ಪರಿಣಾಮ ಬಿದ್ದೈತಿ. ಆ ಒಂದು ಕಾರಣದಿಂದನೂ ಸೋಲಾರ್ ಸೆಕ್ಟರ್ದು ಸ್ಟಾಕ್ಗಳು ಈ ಥರ ಕುಸಿಯತ್ತವ ಅಂತ ನಾವು ಅನ್ಬೋದು. ಮತ್ತೊಂದು ನೆಕ್ಸ್ಟ್ ರೀಸನ್ ತಿಳ್ಕೊಬೇಕಂತಂದ್ರೆ US ಟೆರಿಫ್. ಇಂಡಿಯಾದೇ ನೀವು ಸೋಲಾರ್ದು ವೀಕ್ಷಕರು ಏನು ಇಕ್ವಿಪ್ಮೆಂಟ್ಗಳು ಇದಾವ ಅವ ಹೆಚ್ಚು US ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ವು. 80% ಸೋಲಾರ್ ಎಕ್ಸ್ಪೋರ್ಟ್ ನಾವು US ಮಾಡ್ತಿದ್ವು. ಈಗ US ಭಾರತ ಮ್ಯಾಗ ಟೆರಿಫ್ ಹಚ್ಚಿದ ಕಾರಣ ಅವು ಎಕ್ಸ್ಪೋರ್ಟ್ ಮ್ಯಾಗ ಕೆಟ್ಟ ಪರಿಣಾಮವನ್ನ ಕಾಣೈತಿ. ಆ ಒಂದು ಕಾರಣದಿಂದನೂ ಸೋಲಾರ್ ಸೆಕ್ಟರ್ದು ಸ್ಟಾಕ್ಗಳು ಈ ಥರ ಕುಸಿಯತ್ತದ ಅಂತ ನಾವು ಅನ್ಬೋದು. ಮತ್ತೊಂದು ಮೇನ್ ಈ ಸೆಕ್ಟರ್ನಾಗ ಮತ್ತೊಂದು ಮೇನ್ ಚಾಲೆಂಜ್ ಗೌರ್ಮೆಂಟಿಗೆ ಏನು ಬಂದೈತೆ ಅಂತಂದ್ರೆ, ಇದೇನು ಸೋಲಾರ್ ವರ್ಕ್ ಆಗ್ತೈತಿ, ಸೋಲಾರ್ ವಿದ್ಯುತ್ ಉತ್ಪಾದನೆ ಮಾಡಿಕೊಡ್ತೈತಲ್ಲ ರೀ, ಅದು ಸಮಯ ಅಂತಂದ್ರೆ ಬೆಳಿಗ್ಗೆ 10ರಿಂದ 3:30 ತನಕ ವೀಕ್ಷಕರ ವಿದ್ಯುತ್ ಉತ್ಪಾದನೆ ಮಾಡಿ ಕೊಡ್ತೈತಿ ಸೋಲಾರ, ಸೂರ್ಯನ ಬೆಳಕನ್ನು ತಗೊಂಡ. ಆಮ್ಯಾಗ ವೀಕ್ಷಕರ ಏನು 6ರಿಂದ 10 ಟೈಮ್ ಐತಿ, ಅವಾಗ ಸೋಲಾರ್ದಿಂದ ಕರೆಂಟ್ ಉತ್ಪಾದನೆ ಆಗಂಗಿಲ್ಲ. ಬಟ್ ನೀವು ನೋಡ್ರಿ ಬೆಳಿಗ್ಗೆ ಯಾರು ಹೆಚ್ಚು ವಿದ್ಯುತ್ತನ್ನು ಬಳಸಂಗಿಲ್ಲ, ಸಂಜೆಕನ ಭಾಳ ವಿದ್ಯುತ್ತನ್ನು ಭಾಳ ಜನರು ಬಳಸ್ತಾರ. ಯಾವಾಗ ಜನರು ಹೆಚ್ಚು ವಿದ್ಯುತ್ ಬಳಸ್ತಾರ ಅವಾಗನೇ ಸೋಲಾರ್ ಪ್ಯಾನಲ್ದಿಂದ ವಿದ್ಯುತ್ ಬರಂಗಿಲ್ಲ. ಅದು ಒಂದು ಗೌರ್ಮೆಂಟಿಗೆ ಚಾಲೆಂಜ್ ಆಗೈತಿ. ಈ ಗೌರ್ಮೆಂಟ್ ಏನು ಮಾಡತ್ತೈತೆ ಅಂತಂದ್ರೆ, ಇದೇನು ವಿದ್ಯುತ್ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 3 ತನಕ ಜನ್ರೇಟ್ ಮಾಡ್ತೈತಿ ಸೋಲಾರ್ ಪ್ಯಾನಲ್, ಅದನ್ನು ಸ್ಟೋರ್ ಮಾಡಿ ಹೆಂಗೆ ಇಡೋದು, ಬ್ಯಾಟ್ರಿ ಮುಖಾಂತರ ಸ್ಟೋರ್ ಹೆಂಗೆ ಮಾಡಿ ಇಡೋದು ಅಂತ ಒಂದು ಗೌರ್ಮೆಂಟಿಗೆ ಚಾಲೆಂಜ್ ಆಗೈತಿ. ಯುವ ಕಾರಣಗಳಿಂದ ಸೋಲಾರ್ ಸೆಕ್ಟರ್ದು ಸ್ಟಾಕ್ಗಳು ಈ ಥರ ಬೀಳತ್ತವ ಅಥವಾ ಈ ಥರ ಕುಸಿಯತ್ತವ ಅಂತ ನಾವು ಅನ್ಬೋದು. ನೋಡ್ರಿ ವೀಕ್ಷಕರೇ, ನೀವೊಬ್ಬರು ದೀರ್ಘಾವಧಿಯ ಹೂಡಿಕೆದಾರರಿದ್ದರೆ ಇದರಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಇದು ಒಂದು ಕರೆಕ್ಷನ್ ಆಗೈತಿ, ಸಣ್ಣ ಕರೆಕ್ಷನ್ ಆಗೈತಿ, ಭಾಳ ವ್ಯಾಲ್ಯೂಯೇಷನ್ ಭಾಳ ಇದಿತ್ತು ಮತ್ತು ಇವು ಕೆಲವೊಂದು ಚಾಲೆಂಜಸ್ಗಳು ಬಂದು ಅದ ಕಾರಣ ಕುಸಿಯತೈತೆ ಅಂತ ನಾವು ಅನ್ಬೋದು. ಬಟ್ ಎಕ್ಸ್ಪರ್ಟ್ಗಳ ಪ್ರಕಾರ ನೋಡ್ರೆ ಲಾಂಗ್ ಟರ್ಮ್ನಾಗ ಇವು ರಿನ್ಯೂವಬಲ್ ಎನರ್ಜಿದು ಕಂಪ್ನಿಗಳಾಗಲಿ ಸೋಲಾರ್ ಎನರ್ಜಿದು ಕಂಪ್ನಿಗಳದ ಗ್ರೋತ್ ಪೊಟೆನ್ಷಿಯಲ್ ಭಾಳ ಐತಿ, ಫ್ಯೂಚರ್ನಾಗ ರಿಟರ್ನ್ ಕೊಡೋ ಸಂಭಾವನೆ ಭಾಳ ಐತಿ. ಈ ಶಾರ್ಟ್ ಟರ್ಮ್ನಾಗ ಇವು ಕೆಲವೊಂದು ವೀಕ್ಷಕರೇ ಪರಿಸ್ಥಿತಿಗಳಿಂದ ಸ್ಟಾಕ್ಗಳ ಪ್ರೈಸ್ ಈ ಥರ ಕುಸಿಯತೈತೆ ಅಂತಾನೆ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಆದ್ರೂ ನೀವು ತೊಗೊಂಡಿದ್ದ ಕಂಪ್ನಿದ ಫಂಡಮೆಂಟಲ್ ಚಲೋ ಐತೋ ಇಲ್ಲೋ, ಬಿಸ್ನೆಸ್ ಚಲೋ ಐತೋ ಇಲ್ಲೋ, ಕಂಪ್ನಿನಾಗ ಏನಾರ ಫ್ರಾಡ್ ಆಗೈತೋ ಏನಾಗೈತೋ ಅದೆಲ್ಲ ನೋಡ್ರಿ. ಏನೂ ಆಗಿಲ್ಲ, ಎಲ್ಲ ಚಲೋ ಐತಿ, ಬಿಸ್ನೆಸ್ ಚಲೋ ನಡೆದೈತಿ. ಸ್ವಲ್ಪ ಬಿಸ್ನೆಸ್ನಾಗ ಸ್ಲೋ ಡೌನ್ ಕಾಣೈತೆ ಅಂತಂದ್ರೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗೌರ್ಮೆಂಟದ್ದು ಏನು ಯೋಜನೆಗಳು ಇದಾವ ಈಗ ಸದ್ಯ ಸ್ಲೋ ಗತಿನಾಗ ನಡ್ತಾವ, ಅವು ಒಂದ್ಸಲ ಪಿಕಪ್ ಹಿಡಿದು ಅಂತಂದ್ರೆ ಇಂಥ ಸೆಕ್ಟರ್ಗೆ ಭಾಳ ಬೂಸ್ಟ್ ಸಿಗ್ತೈತಿ. ಯಾಕಂದ್ರೆ ಇಂಥವೆಲ್ಲ ಸೆಕ್ಟರ್ದು ಕಂಪ್ನಿಗಳ ಹೆಚ್ಚು ಡಿಪೆಂಡ್ ಗೌರ್ಮೆಂಟ್ ಮ್ಯಾಗನೇ ಇರ್ತಾವ. ಇದು ನಿಮ್ದು ತಲೆಗೆ ಇರಬೇಕು. ಓವರಾಲ್ ವೀಕ್ಷಕರು ಇದೈತ ಈ ವಿಡಿಯೋನಾಗ ಎಲ್ಲ ಸೋಲಾರ್ ಸೆಕ್ಟರ್ದು ಕಂಪ್ನಿಗಳ ಬಗ್ಗೆ ಡೀಟೇಲ್ದಾಗ ನಿಮಗೆ ತಿಳಿದಿರ್ಬೋದು ಅಂತ ನನಗನಿಸ್ತೈತಿ. ಈ ವಿಡಿಯೋ ಚಲೋ ಲೈಕ್ ಮಾಡ್ರಿ. ಸೋಲಾರ್ಗೆ ರಾ ಮಟೀರಿಯಲ್ ಬೆಳ್ಳಿ ಬೇಕನ್ನಿ, ಬೆಳ್ಳಿ ಪ್ರೈಸ್ ಭಾಳ ಇರತೈತಿ. ಅದ ಕಾರಣ ಬೆಳ್ಳಿ ಪ್ರೈಸ್ ಇದಕ್ಕೆ ಇರತೈತೆ ಅಂತಲೂ ವಿಡಿಯೋ ಮಾಡೀನಿ. ಆ ವಿಡಿಯೋ ನೋಡೋದಿದ್ರೂ ಡಿಸ್ಕ್ರಿಪ್ಷನ್ ಹೋಗಿ ನೋಡ್ಬೋದು. ಇದೈತಿ ಇವತ್ತಿನ ವಿಡಿಯೋ. ಈ ವಿಡಿಯೋ ಚಲೋ ಲೈಕ್ ಮಾಡಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.